ಜೀನಾಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಗಣಪತಿ ಬ್ಯಾಂಕ್ ಸರ್ವ ಸದಸ್ಯರ ಸಭೆ. ಆರ್ಥಿಕ ಸಾಲಿನಲ್ಲಿ 3.86 ಕೋಟಿ ರೂಪಾಯಿ ನಿವ್ವಳ ಲಾಭ. ಸಾಗರ ತಾಲೂಕಿನ ಹಿರೇನೆಲ್ಲೂರು ದೊಡ್ಡಕೆರೆಗೆ ಬಾಗಿನ ಸಮರ್ಪಣೆ. ಅಂಗನವಾಡಿ ನೌಕರರ ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯ. ಈಗ ಸುದ್ದಿಯ ವಿವರ. 2025-26ನೇ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ 3.87 ಕೋಟಿ ರೂಪಾಯಿ ಲಾಭ ಗಳಿಸಿದೆ ಎಂದು ಬ್ಯಾಂಕ್ ಅಧ್ಯಕ್ಷೆ ಸರಸ್ವತಿ ನಾಗರಾಜ್ ತಿಳಿಸಿದ್ದಾರೆ. ಸಾಗರದ ಆರ್ಯ ಏಡಿಗರ ಭವನದಲ್ಲಿ ಕರೆಯಲಾಗಿದ್ದ ಬ್ಯಾಂಕ್ನ 111ನೇ ವರ್ಷದ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಬ್ಯಾಂಕ್ ನೂತನ ಸಿಇಒ ಸುಧಾ ಮಾತನಾಡಿದರು. ಸರ್ವ ಸದಸ್ಯರ ಸಭೆಯಲ್ಲಿ ಷೇರುದಾರರಾದ ಸುಂದರ್ ಸಿಂಗ್, ಸತೀಶ್ ಮೊಗವೀರ ಸಲಹೆ ನೀಡಿದರು. ಬ್ಯಾಂಕ್ ಉಪಾಧ್ಯಕ್ಷ ವೈಮೋಹನ್, ನಿರ್ದೇಶಕರಾದ ವಿ ಶಂಕರ್, ಶ್ರೀನಿವಾಸ್ ಮೇಸ್ತ್ರಿ, ಗಜಾನನ ಜೋಯ್ಸ್, ಡಿಶ್ ಗುರು, ಮಧುಮಾಲತಿ, ರಮೇಶ್ ಚಂದ್ರಗುತ್ತಿ, ಕೃಷ್ಣಮೂರ್ತಿ ಭಂಡಾರಿ, ಎಸ್ವಿ ಕೃಷ್ಣಮೂರ್ತಿ, ವಿನಾಯಕ್ ರಾವ್, ತೇಜಸ್ವಿ, ಬಸಲಿಂಗಯ್ಯ ದಳವಾಯ್ ಇನ್ನಿತರರು ಹಾಜರಿದ್ದರು. ಮಾನ್ಯ ಸದಸ್ಯ ಬಾಂಧವರೇ, ಇಂದಿನ ಸಭೆಯಲ್ಲಿ ಉತ್ತಮ ಸಲಹೆ ಸಹಕಾರಗಳನ್ನು ಕೊಟ್ಟಿದ್ದೀರಿ. ಇವತ್ತಿನ ಸಭೆ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಇದು ನಡೆದಿದೆ. ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು ಯಾವತ್ತೂ ಡೆಪಾಸಿಟ್ದಾರರು ಹಾಗೂ ಸಾಲಗಾರರ ಪರವಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲರ ಸಹಕಾರವನ್ನು ಪಡೆದು ಇವತ್ತು ಬ್ಯಾಂಕನ್ನು ಅಭಿವೃದ್ಧಿ ತಗೊಂಡು ಹೋಗುವಲ್ಲಿ ನೀವೆಲ್ಲ ಸಹಕಾರ ಮಾಡೋದಕ್ಕೆ ತಮಗೆ ನಾನು ಅಭಿನಂದನೆಗಳನ್ನು ಕಳಿಸ್ತೀನಿ. ಪ್ರಾಫಿಟ್ಟು ಮತ್ತು ಡಿವಿಡೆಂಡನ್ನು ಒಂದು ಉತ್ತಮ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. 11% ಅಷ್ಟು ಡಿವಿಡೆಂಡನ್ನು ನಾವು ಕೊಡ್ತಾ ಇದ್ದೀವಿ. 4% NPA-ಯನ್ನು ನಾವು ಕಡಿಮೆ ಮಾಡ್ತೀವಿ. ಒಂದು ಬ್ಯಾಂಕ್ ಸದೃಢವಾಗಿದೆ ಅನ್ನೋದರಲ್ಲಿ ನಮ್ಮೆಲ್ಲರ ಸಹಕಾರ ಇದೆ. ನಾವು ಸಹಕಾರ ಕೊಟ್ಟಿದ್ದರಿಂದಲೇ ಇವತ್ತು ಬ್ಯಾಂಕ್ ಬೆಳಗಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಉತ್ತಮ ಆಡಳಿತ ಮಂಡಳಿಯಿಂದ ಇವತ್ತು ಬ್ಯಾಂಕು ಎತ್ತರಕ್ಕೆ ಬೆಳೀತಾ ಇದೆ. ಹಿರಿಯರ ಸಹಕಾರವೂ ಕೂಡ ಇದೆ. ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಬ್ಯಾಂಕು ಅಭಿವೃದ್ಧಿ ಪಥದತ್ತ ಸಾಗೋದಕ್ಕೆ ಸಾಧ್ಯ ಆಗ್ತದೆ. ಎಲ್ಲರ ಸಹಕಾರ ಇರೋದ್ರಿಂದಲೇ ಇವತ್ತು ನಾವೆಲ್ಲರನ್ನ ಸರ್ವ ಸದಸ್ಯರನ್ನ ಅಭಿನಂದಿಸ್ತಾ ಇರೋದು. 87 ಲಕ್ಷದಷ್ಟು ಲಾಭವನ್ನು ಮಾಡಿದ್ದೇವೆ. ಇದು ರೆಕಾರ್ಡ್ ಕೂಡ. ಇಲ್ಲಿಯವರೆಗೆ ಇಷ್ಟನ್ನು ನಾವು ಇಷ್ಟು ವರ್ಷ ಈ ರೀತಿ ನಾವು ಲಾಭವನ್ನು ನಾವು ಪಡೆದಿರಲಿಲ್ಲ. ಈ ಬಾರಿ ಒಳ್ಳೆಯ ಲಾಭವನ್ನು ಮಾಡಿದ್ದೇವೆ. ಮುಂದೆ ಕೂಡ ಇನ್ನೂ ಒಂದೊಂದು ಸ್ಟೆಪ್ ಮುಂದೆ ಇಡ್ತಾ ಗಣಪತಿ ಬ್ಯಾಂಕನ್ನು ಇನ್ನೂ ಎತ್ತರಕ್ಕೆ ಬೆಳೆಸುವಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ, ಸದಸ್ಯರ ಸಹಕಾರವನ್ನು ಬಯಸ್ತಾ ನಾವು ಎಲ್ಲರಿಗೂ ಕೂಡ ನಾವು ಲಾಭಾಂಶ ಮಾಪನದ ನಿಧಿಗೆ 96,77,978. ಸಹಕಾರ ಶಿಕ್ಷಣ ನಿಧಿ 5,80,679. ಸದಸ್ಯರು ಪೂರ್ತಿ ಇವಾಗ ಬೇಡ ಅಂತ ಇದ್ದಾರೆ. ಹಾಗಾಗಿ ಲಾಭಾಂಶ 1,72,74,556. 11% ಡಿವಿಡೆಂಡನ್ನ ಯಥಾ 3-4 ವರ್ಷಗಳಿಂದ ನಾವು ಏನು ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ದಯಮಾಡಿ ಅನುಮೋದನೆ ಕೊಡಬೇಕು ಅಂತ ಮತ್ತೊಂದು ಮಹಾಸಭೆಯಲ್ಲಿ ಮನವಿ ಮಾಡ್ಕೊಳ್ತೇನೆ. ಜಾಸ್ತಿ ಮಾಡೋಕ್ಕೆ ಅವಕಾಶ ಇಲ್ಲ. ಮಹಾಸಭೆಗೆ ಧನ್ಯವಾದಗಳು. ಇವತ್ತು ನಮ್ಮ ಸರಸ್ವತಿ ಮೇಡಮ್ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲರ ಸಭೆ ಹೇಗಿದೆ ಅಂದ್ರೆ ಇವತ್ತು ಬ್ಯಾಂಕ್ ನೋಡುವಂತೆ ಕಾಣ್ತಾ ಇದೆ. ನಮಗೆ ನಿಜವಾಗ್ಲೂ ಬ್ಯಾಂಕ್ ಯಾವ ರೀತಿ ಕಾಣ್ತಾ ಇದೆ, ಹೊರಗಡೆ ಯಾವುದು ಸೌಂದರ್ಯೀಕರಣ ಇದೆ, ತುಂಬಾ ಖುಷಿ ಆಗಿದೆ. ವಿಶೇಷವಾಗಿ 3 ಭಾಗದಲ್ಲಿ ಇವತ್ತು ATM ಅನ್ನು ಅಳವಡಿಸಿದೆ. ಅದರ ಜೊತೆಯಲ್ಲಿ ನಾವು ಮಾತಾಡಿಲ್ಲ ಸರ್, ಇನ್ನು ಈ ಮಾತಾಡ್ತೀವಿ ಮತ್ತು ಮಾತಾಡೋದು ತಿಳಿಸ್ಬಿಡ್ತೀವಿ. 2 ಬ್ಯಾಂಕ್ಗಳಲ್ಲಿ ATM ಹಾಕಿದ್ದೀರಿ, ಅದಕ್ಕೆ ಧನ್ಯವಾದ ಇದೆ. ಇವತ್ತು ನಾವು 1 ಲಕ್ಷ ರೂಪಾಯಿ ಸಾಲ ತಗೋಬೇಕು ಅಂತ ಎಲ್ಲಿಗೆ ಹೋಗ್ಬೇಕು, ಯಾವ ಬ್ಯಾಂಕಿಗೆ ಹೋಗ್ತೀವಿ. ಅದಕ್ಕೆ
ಸಭೆಯಲ್ಲಿ ನಾವು ವಿಚಾರ ಮಾಡಿ ಮಾಡ್ತೇನೆ ಅಂತ ಮಾತನ್ನ ಸರ್ವ ಸದಸ್ಯರ ಮುಂದೆ ವಾಗ್ದಾನ ಮಾಡ್ತೀರಿ, ಆ ನಂತರದಲ್ಲಿ ಅದನ್ನು ಮರೆತು ಬಿಡ್ತೀರಿ. ಇದು ಸರಿಯಲ್ಲ. ಆದ್ದರಿಂದ ಅಧ್ಯಕ್ಷರೇ, ಎಲ್ಲ ಸಭಾ ಸದಸ್ಯರಿಗೆ ಆರೋಗ್ಯ ವಿಮೆಯನ್ನು ಮಾಡಿಸಬೇಕು. ಅದೇ ರೀತಿಯಲ್ಲಿ ಆರೋಗ್ಯ ಹೆಲ್ತ್ ಕ್ಯಾಂಪ್ಗಳನ್ನು, ಆರೋಗ್ಯ ತಪಾಸಣಾ ಕೇಂದ್ರಗಳನ್ನು ವರ್ಷಕ್ಕೆ ಒಂದು ಬಾರಿಯನ್ನು ಮಾಡಬೇಕು. ಗಣಪತಿ ಕೋಆಪರೇಟಿವ್ ಬ್ಯಾಂಕಿಂದ 111ನೇ ಸರ್ವ ಸದಸ್ಯರ ಸಭೆಯಲ್ಲಿ ಜನರು ಸಾಲ ತಗೊಂಡಿದ್ದಾರೆ, ಪೆನ್ಷನ್ ಮಾಡ್ಕೊಂಡಿದ್ದಾರೆ, ಸ್ಟ್ರೆಸ್ ಆಗ್ತದೆ, BP ಜಾಸ್ತಿ ಆಗಿದೆ, ಎಲ್ಲರಿಗೂ ಶುಗರ್ ಜಾಸ್ತಿ ಆಗಿದೆ. ಈ ಕಾಲದಲ್ಲಿ ಬ್ಯಾಂಕಿನ ಆರೋಗ್ಯ ಸರಿ ಇರಬೇಕಂದ್ರೆ ಸದಸ್ಯರ ಆರೋಗ್ಯ ಸರಿ ಇರಬೇಕು. ಆದ್ರಿಂದ ಆರೋಗ್ಯವಂತ ಬ್ಯಾಂಕ್, ನೆಮ್ಮದಿಯುತ ಬ್ಯಾಂಕ್ ಇರಬೇಕಾದ್ರೆ ಸದಸ್ಯರ ಆರೋಗ್ಯ ಮುಖ್ಯ. ಆದ್ರಿಂದ ಈ ಬಾರಿ ನಾವಿಲ್ಲಿ ಪಟ್ಟಿಡಿತಾ ಇದ್ದೇವೆ. ದಯಮಾಡಿ ತಾವು ಈ ಸಭೆಯಲ್ಲೇ ವಾಗ್ದಾನ ಮಾಡಬೇಕು, ಆರೋಗ್ಯ ವಿಮೆಯನ್ನು ಮಾಡಿಸಿಕೊಡ್ಬೇಕು, ಅದೇ ರೀತಿಯಲ್ಲಿ ಆರೋಗ್ಯ ಕ್ಯಾಂಪ್ಗಳನ್ನು ಕೂಡ ಮಾಡಬೇಕು ಅಂತ ಹೇಳ್ತೀನಿ. ಆರೋಗ್ಯ ವಿಮೆಗೆ ಈ ವಿಷಯ ಮಾಡಬೇಕು ಗೊತ್ತಿರುತ್ತೆ. ತುಂಬಾ ಮಟ್ಟದಲ್ಲಿ ಈ ಬರುತ್ತೆ, ಕೋಟಿಗಟ್ಟಲೆ ಬರುತ್ತೆ ಅನ್ನುವಂತಹ ಒಂದು ವಿಚಾರ ನಾವು ಮಾಡಿದಾಗ ಬಂದಿದೆ. ಹಾಗಾಗಿ ಅಪಘಾತ ವಿಮೆಯನ್ನು ಮಾಡಿಸಿ ವಿರುದ್ಧ 922 ರೂಪಾಯಿ ಖರ್ಚಾಗಿದ್ದೀರಿ. ತಗೊಂತೀರಾ ಇಲ್ಲ? ತೇಜು ತಗೊಂತೀರಾ ಇಲ್ವಾ? ಜನಗಳಿಂದ ನಾವು ಹೌದು ತಗೊಂತೀರಿ. ಕಟ್ಟಿ ತಗೊಂಡಾಗ ಜಮಾ ಖರ್ಚಲ್ಲಿ ಅದು. ಸಾಗರ ತಾಲೂಕಿನ ಹಿರೇನೆಲ್ಲೂರು ಗ್ರಾಮದ ದೊಡ್ಡಕೆರೆ ಭರ್ತಿಯಾಗಿ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಭಾನುವಾರ ಗ್ರಾಮಸ್ಥರು ಬಾಗಿನ ಸಮರ್ಪಣೆ ಮಾಡಿದರು. ಹಿರೇನೆಲ್ಲೂರು ಗ್ರಾಮದ ದೊಡ್ಡಕೆರೆ ಪ್ರದೇಶ ಕಾರಣಿಕ ಶಕ್ತಿಯುಳ್ಳ ಸ್ಥಳವಾಗಿದ್ದು, ಇಲ್ಲಿ ಮದುವೆ ಮಕ್ಕಳು ಆಗಲಿಲ್ಲ ಎಂದು ಹರಕೆ ಕಟ್ಟಿಕೊಂಡರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಕುರಿತು ಗ್ರಾಮಸ್ಥರಾದ ಲೋಕೇಶ್, ರಾಮಚಂದ್ರ ಮೇಸ್ತ್ರಿ, ದೇವೇಂದ್ರಪ್ಪ ಯಲಕುಂದ್ಲಿ ಮಾತನಾಡಿದ್ದಾರೆ. ಉಮೇಶ್, ಸಂತೋಷ್, ಲೋಕೇಶ್, ಶ್ರೀಧರ್, ಚಂದ್ರು, ನಾರಾಯಣಪ್ಪ, ಶೇಖರ್, ಸತೀಶ್ ಅಂಗಡಿ, ದಾನಶೇಖರ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕೆರೆಯವ್ವ, ಆಮೇಲೆ ತುಮ್ಮಿಕಲ್ಲ ಅಜ್ಜಯ್ಯ, ಆಮೇಲೆ ಗೊದ್ಲಬುರ್ಕಿ ಭೂತಪ್ಪ, ಎಲ್ಲ ದೇವಸ್ಥಾನ ದೇವರು ಇರೋ ರಾಮೇಶ್ವರ ಇರೋ ಸ್ಥಳ ಇದು. ಎಲ್ಲಾ ದೇವರುಗಳು ಸಾಮಾನ್ಯ ಒಂದು 7-8-10 ದೇವರು ನಮ್ಮ ಹೆಸರು ಏನು ಹಿಂದಿನ ಕಾಲದಿಂದ ಇಟ್ಟಾರ ಆ ಹೆಸರು ಹೇಳ್ಕೊಂಡು ಎಲ್ಲ ಪೂಜೆ ಮಾಡ್ತಾ ಇದೀವಿ. ಆಮೇಲೆ ಇವತ್ತು ಈ ಕೆರೆ ತುಂಬಿ ಹರಿತಾ ಇರೋದ್ರಿಂದ ಬಾಗಿನ ಅರ್ಪಿಸ್ಲಿಕ್ಕೆ ನಮ್ಮ ಊರಿನ ಅಧ್ಯಕ್ಷರು ಮತ್ತು ನಮ್ಮ ರಾಮಚಂದ್ರ ಮೇಸ್ತ್ರಿ ಮತ್ತು ನಮ್ಮ ದೇವೇಂದ್ರಪ್ಪನವರು ಯಲಕುಂದ್ಲಿ ಗ್ರಾಮಸ್ಥರು ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ಸಮ್ಮುಖದಲ್ಲಿ ಇವತ್ತು ಬಾಗಿನ ಅರ್ಪಿಸ್ತಾ ಇದೀವಿ. ಕೆರೆ ಬಗ್ಗೆ ಏನು ಹೇಳ್ತೀರಾ? ಕೆರೆ ಬಗ್ಗೆ ಹಿಂದಿನ ಕಾಲದಿಂದಲೂ ಪುರಾತನ ಕಾಲದಿಂದ ನಮ್ಮ ಕೆರೆಗೆ ಮಕ್ಕಳಾಗದೇ ಇದ್ದಾರೆ ಬೇಡಿಕೊಂಡ್ರೆ ಮಕ್ಕಳಾಗ್ತವೆ. ಆಮೇಲೆ ಏನೇ ಒಂದು ಪೀಡೆ ಮತ್ತೊಂದು ಏನೇ ಹಿಡ್ಕೊಂಡ್ರೆ ನಮ್ಮ ಭೂತಪ್ಪನ ಹತ್ರ ಒಂದು ಹರಕೆ ಮಾಡ್ಕೊಂಡು ಹೋದ್ರೆ ಸಾಕು, ಅವ್ರಿಗೆ ಏನೇ ಪೀಡೆ ಇದ್ರೆ ಬಿಟ್ಟೋಗುತ್ತೆ. ಈಗ ಮಕ್ಕಳಾಗದೇ ಇದ್ದಾರೆ ಬಹಳಷ್ಟು ಜನ ನನಗೆ ಗೊತ್ತಿರ್ತಾರೆ, ಒಂದು ಸಾವಿರಾರು ಜನ ಈಗ ಮಕ್ಕಳಾಗಿ ಮತ್ತೆ ಮಾರನೇ ವರ್ಷನೇ ಇಲ್ಲೇ ತಲೆ ತಗ್ಸಿಂದ ಅವ್ರಿಗೇನು ದೇವರಿಗೇನು ಕಾಣಿಕೆ ಅರ್ಪಿಸ್ಬೇಕು ಅದು ಅರ್ಪಿಸಿ ಅವರು ಒಳ್ಳೇದಾಗಿದೆ. ಎಲ್ಲರಿಗೂ ಬಹಳಷ್ಟು ಜನರಿಗೆ ಒಳ್ಳೇದಾಗಿದೆ. ಅದೊಂದು ಇಲ್ಲೊಂದು ವಿಶೇಷ ಸ್ಥಳ ಅಂತ ಹೇಳ್ಬೋದು, ಒಳ್ಳೆ ಕ್ಷೇತ್ರ ಅಂತಾನೆ ಹೇಳ್ಬೋದು. ನಿಮ್ಮ ಹೆಸರು? ನಮಸ್ಕಾರ. ನಮ್ಮ ಹೆಸರು ರಾಮಚಂದ್ರ ಮೇಸ್ತ್ರಿ ಅಂತೇಳಿ, ಹಿರೇನೂರಿನವರು. ನಾವು ಇಲ್ಲಿ ನಾನು ಈಗ 50 ವರ್ಷದಿಂದ ನಾವು ಒಂದು 20 ವರ್ಷದಿಂದ ಇಲ್ಲಿ ಹಿರೇನೂರಲ್ಲಿ ಕೆರೆಯಲ್ಲಿ ಒಡನಾಟ ಮಾಡ್ತಾ ಇದೀವಿ. ಒಂದು 5 ಜನ ಬಂದು ಗಂಡ ಹೆಂಡತಿ ಮತ್ತು ಒಂದು 5 ಜನ ಬಂದು ಊರಿನ ಹಿರಿಯರು ಬಂದು ಹರಕೆ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಮಕ್ಕಳಾಗ್ತಾವು. ಮತ್ತೆ ಏನೋ ಒಳ್ಳೆ ಕಾರ್ಯ ಇದ್ರೆ ಮನೆ ಕಟ್ಟೋದು ಏನೋ ಒಂದು ಇದ್ರೆ ನಾವು ಹರಕೆ ಮಾಡ್ಕೊಂಡು ಮದುವೆ ಆಗದವರಿಗೆ ಹರಕೆ ಮಾಡ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಹರಕೆ ಆಗ್ತಾವು. ಏನಿಲ್ಲ ಅವ್ರಿಗೇನು ಕಾಣಿಕೆ ಅಂದ್ರೆ ಏನೂ ಇಲ್ಲ, ಒಂದು ಸ್ವಲ್ಪ ಹಂಗೆ ಅವ್ರು ಏನು ಮನಸ್ಸಿಗೆ ಮಾಡ್ಕೊಳ್ತಾರೋ ಅದನ್ನ ಹೇಳ್ಕೊಂಡ್ರೆ ಅದು ಒಪ್ಪಿಸಿದ್ರೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ನಮ್ಮ ವಾನಿಕೆಗೆ ನಾವು ಹಿಂದಲಿಂದ ಒಂದು ಮಾಡ್ಕೊಂಡು ಬಂದಾಗ ನಾವು ಇದನ್ನು ಮಾಡಿಸ್ಕೊಂಡು ಹೋಗ್ತೀವಿ. ಈ ಸರಿ ಕೆರೆ ತುಂಬಿದ್ದೆ, ವರ್ಷ ತುಂಬಿರೋದು. ಈ ಸರಿ ಒಂದು ಸ್ವಲ್ಪ ಲೇಟ್ ಆಯ್ತು ಮಳೆಗಾಲ ಆಗಿದ್ದು, ಆದರೂ ಈ ಸರಿ ನೀರು ತುಂಬಿ ಆ ಕಡೆ ಈ ಕಡೆ ಕೂಡೆಲ್ಲ ಬಿದ್ದದಕ್ಕಾಗಿ ನಾವು ಬಾಗಿನ ಹಾಕ್ಬೇಕಂತೇಳಿ ಊರಿನ ಹಿರಿಯರನ್ನ ಮತ್ತು ಊರಿನ ಅಧ್ಯಕ್ಷರನ್ನ ಮತ್ತು ಊರಿನ ಎಲ್ಲ ಊರಿನವ್ರನ್ನ ಕೇಳ್ಕೊಂಡಾಗ ಬಂದರು. ಎಲ್ಲರೂ ಸೇರಿ ನಾವು ಒಂದು ಬಾಗಿನ ಹಾರಿಸಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಊರಿಗೆ ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ದೇವೇಂದ್ರಪ್ಪ ಅಂತೇಳಿ, ದೇವೇಂದ್ರಪ್ಪ ಇಲ್ಕೊಂಡ್ರೆ. ನಾನು ಇಲ್ಲಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯನೂ ಕೂಡ ಹೌದು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ, ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಹೌದು, ಪ್ರತಿ ವರ್ಷ ಇಲ್ಲಿ ಬಾಗಿನ ಬಿಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು 4-5 ವರ್ಷದಿಂದ ಈಗ ನಮ್ಮ ಸ್ನೇಹಿತರು ಊರಿನ ಈ ಹಿರೇನೆಲ್ಲೂರು ಗ್ರಾಮಸ್ಥರು ಎಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ನನಗೆ ಗೊತ್ತಿರುತ್ತೆ, ಪ್ರತಿ ಸಾರಿನೂ ಕರೀತಾರೆ. ಪ್ರತಿ ವರ್ಷ ಇಲ್ಲಿ ಭಾಗವಹಿಸ್ತೇನೆ. ಏನು ನಮ್ಮ ಪೂರ್ವಿಕರು ಹಿಂದಾಗ್ಲಿಂದ ಭಾಳ ಹಿಂದಿನಿಂದ ಮಾಡಿರ್ತಕ್ಕಂಥ ಬಂತು. ಮತ್ತು ಸರ್ಕಾರಗಳು ಕೂಡ ಆಯಾಯ ಡ್ಯಾಮ್ಗಳು ತುಂಬಿದಾಗ
ರೈತರಿಗೆ ಅನುಕೂಲ ಆಗಲಿ, ಮುಂದೆ ರೈತರಿಗೆ ಅನುಕೂಲವಾಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಬಾರ್ದು, ಒಳ್ಳೆಯದಾಗಲಿಕ್ಕೋಸ್ಕರ ಎಲ್ಲ ರಾಜಕಾರಣಿಗಳು ಕೂಡ, ಮಠಾಧೀಶರು, ರಾಜಕಾರಣಿಗಳು, ಊರಿನ ಹಿರಿಯರು ಎಲ್ಲರೂ ಆಯಾಯ ಊರಿನ ಕೆರೆಕಟ್ಟೆಗಳಿಗೆ ಕೆರೆಕೋಡಿ ಬೀಳೋದು ಅಂತ ಹೇಳ್ತೀವಿ. ಕೆರೆಕೋಡಿ ಬಿದ್ದರೆ ತುಂಬಿ ಹರಿದು ಕೆಳಗೆ ಹೋಗ್ತಕ್ಕಂಥ ಈ ಫಸಲು ರೈತರ ಜಮೀನಿಗೆ ಏನಿದೆ ಅಲ್ಲಿಗೆ ನೀರಾಗುತ್ತೆ. ಮತ್ತು ಮುಂದಿನ ವರ್ಷ ಬರಗಾಲ ಬರೋದಿದೆ, ಬಾವಿಯಲ್ಲಿ ನೀರು ಇರುತ್ತೆ, ಬೋರ್ವೆಲ್ಲಲ್ಲಿ ನೀರು ನಿಲ್ಲಬೇಕು. ಆ ದೃಷ್ಟಿಯಿಂದ ಇದನ್ನು ನಡೆಸ್ಕೊಂಡು ಹಿಂದೆ ಮಹಾರಾಜರ ಕಾಲದಿಂದನೂ ಇದನ್ನು ನಡೆಸ್ಕೊಂಡಿರೋ ಬಂದಿರತಕ್ಕಂಥ ಪದ್ಧತಿ. ಹಾಗೆ ಕೂಡ ನಮ್ಮೂರಿನಲ್ಲಿಯೂ ನಮ್ಮ ಹಿರೇನೂರು ಗ್ರಾಮ ಪಂಚಾಯತ್ ಇದೆ, ಹೆಡ್ ಕ್ವಾರ್ಟರ್ ಇದು ನಮಗೆ. ಈ ಕ್ವಾರ್ಟ್ರಲ್ಲಿ ಇದು ದೊಡ್ಡ ಕೆರೆ ಅಂತಲೇ ಇದನ್ನು ಕರಿತಕ್ಕಂಥ ಎಲ್ಲರ ಪೂರ್ವಿಕರು ಕೂಡ ಹಿಂದಿನಿಂದ ದೊಡ್ಡ ಕೆರೆ ಅಂತಲೇ ಕರಿತಾ ಇದ್ದಾರೆ. ಯಾಕಂದರೆ 3-4 ಕೆರೆ ಇದಾವೆ ಇಲ್ಲಿ, ಇದನ್ನು ದೊಡ್ಡ ಕೆರೆ ಅಂತ ಹೇಳ್ತಾರೆ. ಇಲ್ಲಿ ಶಿವ ನೆಲೆಸಿದ್ದ, ಪಾರ್ವತಿ ಇದ್ದಾಳೆ, ಕೆರಿಯಮ್ಮ ಅಂತೇಳಿ ಪಾರ್ವತಿನ ಕೆರಿಯಮ್ಮ ಅಂತ ಹೇಳ್ತೀವಿ. ಎದುರುಗಡೆನೆ ರಾಮೇಶ್ವರ ದೇವಸ್ಥಾನ ಇದೆ. ತುಂಬ ಈ ಶಿವರಾತ್ರಿ ದಿನ ಬಹಳಷ್ಟು ಸುತ್ತಮುತ್ತಲಿನ ಬೇರೆ ಬೇರೆ ತಾಲೂಕಿನ ಬೇರೆ ಜಿಲ್ಲೆಯ ಜನರು ಕೂಡ ಬಂದು ಜನ ಸೇರಿ ತುಂಬ ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆ ನಡೆಯುತ್ತೆ. ಮತ್ತು ಮಕ್ಕಳ ತಲೆ ತಗ್ಸೋದು ಅಂದರೆ ಬೇರೆ ಅರ್ಥ ಅಲ್ಲ, ತಲೆ ಚೋಳ ಮಾಡಿಸೋದು ಅಂತೇಳಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದು ಬಂದಿದೆ. ಅದನ್ನು ಕೂಡ ಇಲ್ಲಿ ನೆರವೇರಿಸ್ತಾರೆ. ಮತ್ತು ಮದುವೆಯಾಗಿ ಭಾಳ ವರ್ಷ ಮಕ್ಕಳಾಗದೇ ಇದ್ದರೆ ಆಗ ಬಂದು ಇಲ್ಲಿ ದೇವಿ ಹತ್ರ ಹರಕೆಯನ್ನು ಮಾಡಿಕೊಂಡ್ರೆ ಆ ಹರಕೆ ಫಲಿಸ್ತದೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ. ಅದು ಸತ್ಯವೂ ಆಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಾವು ಮಾಡಿದರೆ ಒಳ್ಳೆಯದಾಗಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಅಂಗನವಾಡಿ ನೌಕರರಿಗೆ ನಿಗದಿತ ದಿನದಂದು ಗೌರವಧನ, ಗುಣಮಟ್ಟದ ಸಮವಸ್ತ್ರ, ಕೆಲಸಕ್ಕೆ ತಕ್ಕ ಗೌರವಧನ ನೀಡುವಂತೆ ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಸಂಘದ ಪ್ರಮುಖರಾದ ಕಲಾವತಿ, ಪುಷ್ಪ, ಲಕ್ಷ್ಮಿ, ರೇಣುಕಾ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಸಂಚಾಲಕ ರವೀಂದ್ರ ಸಾಗರ್ ಹಾಜರಿದ್ದರು. ಕಳೆದ 50 ವರ್ಷಗಳಿಂದ ICDS ಯೋಜನೆ ಪ್ರಾರಂಭವಾಗಿದ್ದು ಇಲ್ಲಿವರೆಗೂ ಕೂಡ ನಮ್ಮ ಕಾರ್ಯಕರ್ತೆಯರಿಗೆ ಹೋರಾಟ ತುಂಬ ಮಾಡಿದ್ವಿ. ಆದ್ರೂ ಇಲ್ಲಿವರೆಗೂ ಗೌರವಧನ ನಮಗೆ ಸರಿಯಾಗಿ ಪಾವತಿ ಮಾಡ್ತಾ ಇಲ್ಲ. ಪ್ರತಿ ತಿಂಗಳು ನಮಗೆ 3-4 ವರ್ಷದಿಂದನೂ ಈಗ ಕರೆಕ್ಟಾಗಿ ಗೌರವಧನ ನಮಗೆ ಸಿಗ್ತಾ ಇಲ್ಲ. 3 ತಿಂಗಳಿಗೊಂದ್ಸರಿ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ ಮೊದಲನೇ ವಾರದಲ್ಲಿ ಈ ಗೌರವಧನವನ್ನು ನಮಗೆ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಮಟ್ಟದರನೂ ಅಷ್ಟೇ ನಮಗೆ ಇಲ್ಲಿವರೆಗೂ 6 ರೂಪಾಯಿ ಕೊಡ್ತಾ ಇದ್ದಾರೆ. ಈಗ ಈ ವರ್ಷದಲ್ಲಿ ಈ ತಿಂಗಳಲ್ಲಿ 8 ರೂಪಾಯಿ 9 ರೂಪಾಯಿ ಆಗ್ತಾ ಇದೆ. ಈ ದರವನ್ನು ಈ ರೇಟಿನಲ್ಲಿ ಈಗ ಎಷ್ಟು ಮೊಟ್ಟೆಗೆ ಒಂದು ಅಮೌಂಟ್ ಎಷ್ಟಿದೆ ಅಷ್ಟು ಅಮೌಂಟನ್ನು ನಮ್ಮ ಯೋಜನೆಗೆ ಸರ್ಕಾರ ಒಂದು ಹಣವನ್ನು ಬೆಳೆಸಬೇಕಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ. ಹಾಗೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಈಗ ಆಡಳಿತ ವೆಚ್ಚದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆಡಳಿತ ವೆಚ್ಚ ನಮಗೆ 2 ವರ್ಷದಿಂದ ಬಂದಿಲ್ಲ. ಇದನ್ನು ಕೂಡ ತಕ್ಷಣ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಇದನ್ನು ಬಿಡುಗಡೆ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಈ ಒಂದು ಹಣವನ್ನು ಪಾವತಿ ಮಾಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮಗೆ ನಮ್ಮ ಸಾಗರ ತಾಲೂಕಿಗೆ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಈಗ ನಮ್ಮ ಸುವರ್ಣ ಮೇಡಮ್ ಬಂದಿದ್ದಾರೆ. ಇವರು ನಮ್ಮ ಮುಂದಿನ ದಿನಗಳಲ್ಲಿ ಈ ಎಲ್ಲ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಈ ಒಂದು ನನ್ನ ಮನವಿಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಸಾಗರ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಫೆಡರೇಷನ್ APC ಕಾರ್ಯದರ್ಶಿ ಕಲಾವತಿ. ಧನ್ಯವಾದಗಳು. ಆಡಳಿತ ವೆಚ್ಚದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಆಡಳಿತ ವೆಚ್ಚ 2 ವರ್ಷಗಳಿಂದ ನಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಖಾತೆಗೆ ಆಡಳಿತ ವೆಚ್ಚ ಆಗ್ತಾ ಇಲ್ಲ. ಅದರಿಂದ ಏನಾಗಿದೆ ಅಂದ್ರೆ ನಮ್ದು ಯಾವುದೇ ಒಂದು ಅಂಗನವಾಡಿ ಕೇಂದ್ರದ ಸ್ವಚ್ಛತೆ ಆಗಿರ್ಬೋದು, ಸಣ್ಣ ಪುಟ್ಟಗಳ ರಿಪೇರಿ ಆಗಿರ್ಬೋದು ಯಾವುದನ್ನು ನಮಗೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಆದಷ್ಟು ಬೇಗ ಸರ್ಕಾರ ಗಮನ ವಹಿಸಿ ನಮಗೆ ಆಡಳಿತ ವೆಚ್ಚವನ್ನ ಹಾಕಬೇಕು. ಮತ್ತೆ ಸೇವಾ ಭದ್ರತೆ ಕೆಲಸದಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ಯಾವುದೇ ಒಂದು ಸರ್ಕಾರದ ಸ್ಕೀಮ್ಗಳು ಬಂದರೂ ಕೂಡ ನಮ್ಮನ್ನ ಅಂಗನವಾಡಿ ಕಾರ್ಯಕರ್ತೆಯನ್ನ ಒಂದು ಕೆಲಸಕ್ಕೆ ನಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಏನ್ ಮಾಡ್ತೀವಿ, ಯಾವ ಅಧಿಕಾರಿಗಳು ಆ ಕೆಲಸಕ್ಕೆ ನಮ್ಮನ್ನ ನಿಯೋಜನೆ ಮಾಡಿರ್ತಾರೋ ಅವರು ನಮ್ಗೆ ಏನಾದ್ರೂ ಒಂದು ಅಂದ್ರೆ ಕೆಲಸಕ್ಕೆ ಹೋದಂತ ಸಮಯದಲ್ಲಿ ನಮ್ಗೊಂದು ಏನಾದ್ರು ಒಂದು ಅವಘಡ ಆಯ್ತು ಅಂತಂದ್ರೆ ಅವರೇ ಅದ್ರ ಜವಾಬ್ದಾರಿ ಏನು ಅಂತ ನಾವು ತಗೋಬೇಕು. ಮತ್ತೆ ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ಇವತ್ತು ಕೆಲವು ಕಾಯಿಲೆಗಳಿಂದ ತುತ್ತಾಗಿ ಇವತ್ತು ಹಾಸಿಗೆ ಹಿಡಿದಿದ್ದಾರೆ. ಅವರಿಗೆ ಕೆಲಸ ಮಾಡಕ್ಕೂ ಆಗ್ತಾ ಇಲ್ಲ, ಡ್ಯೂಟಿ ಬರಕ್ಕೂ ಆಗ್ತಾ ಇಲ್ಲ, ಜೀವನ ನಡೆಸಕ್ಕೂ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ರಜೆ ಕೊಟ್ಟು ಅಂದ್ರೆ ವೇತನಯುತ ರಜೆಯನ್ನು ಕೊಟ್ಟು ಅವರಿಗೆ ಸಹಕರಿಸಬೇಕು ಅಂತೇಳಿ ನಾನು ಇದರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಪುಷ್ಪ ಅಂತ ಹೇಳಿ, ನಾನು ಸಾಗರ ತಾಲೂಕಿನ ATC ಸಂಘಟನೆ ಯೂನಿಯನ್ ಅಧ್ಯಕ್ಷೆ. ಇಷ್ಟಲ್ಲದೆ ಇದರ ಹೆಚ್ಚಿನ ಮಾಹಿತಿಗಾಗಿ ಏನಂದ್ರೆ ನಾವೀಗ ಎಲ್ಲರಿಗೂ ಪ್ರಚಲಿತವಾಗಿರುವ ಹಾಗೆ ಚುನಾವಣಾ ಕಾರ್ಯದಲ್ಲೂ ನಾವು ನಿರತರಾಗಿದ್ದೀವಿ. SIR ಡ್ಯೂಟಿಯಲ್ಲಿ ತಮ್ಮನ್ನು ತಾವು
ಕಾರ್ಯನಿರತವಾಗಿರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಬಹಳ ಶ್ರಮ ವಹಿಸಿ ಕೆಲವೊಂದು ತೊರೆ ನೆರೆಗಳನ್ನೆಲ್ಲ ದಾಟಿ ಈ ಮಳೆಗಾಲದಲ್ಲಿ SIR ಮಾಡಿಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಮತ್ತೆ ನಮ್ಮ ಭದ್ರಾವತಿಯಲ್ಲಿ ಒಬ್ಬರು ನಮ್ಮ ಅಂಗನವಾಡಿ ಕಾರ್ಯಕರ್ತರು ವಿಧಿವಶರಾದರು. ಹೀಗೆ ಬೇರೆ ಬೇರೆ ಅನಾಹುತಗಳ ಆದವಾಗ ಸ್ಥಳೀಯವಾಗಿರುವಂತಹ ಸರ್ಕಾರ ಅಥವಾ ನಮ್ಮ ತಾಲೂಕಿನ ಮಟ್ಟದಲ್ಲಿ ನಮ್ಮನ್ನು ನಿಯೋಜನೆಗೆ ಒಳಪಡಿಸಿದಂತಹ ಅಧಿಕಾರಿಗಳು ಇದರ ಹೊಣೆಗಾರಿಕೆಯನ್ನು ತಗೊಂಡು ಮಾರ್ಲಿಟಿ ಗ್ರೌಂಡ್ಸ್ ಮೇಲಾದರೂ ಅವ್ರಿಗೇನಾದರೂ ಆರ್ಥಿಕವಾಗಿ ಸಹಾಯವನ್ನು ಮಾಡಬೇಕು. ಮತ್ತು ಅವರಿಗೆ ಆ ರೀತಿ ಆಗದೇ ಇರೋ ಹಾಗೆ ಸೇವಾ ಭದ್ರತೆಗೆ ವೈದ್ಯಕೀಯ ಸೌಲಭ್ಯ ಮತ್ತೊಂದು ಏನಾದರೂ ಒಂದು ಸೆಕ್ಯೂರಿಟಿಗಾಗಿ ಏನಾದರೂ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತೀವಿ. ಹಾಗೆ ನಮ್ಮಲ್ಲಿ ಪ್ರಭಾರಕ್ಕೆ ನಾವು ಪ್ರಭಾರಕ್ಕಾಗಿ ಪಕ್ಕದ ಕಾರ್ಯಕರ್ತರು ಅಂಗನವಾಡಿಗಳಿಗೆ ಹೋದಾಗ ನಮಗೆ ಬರೀ ಮೂಲಭೂತವಾಗಿ ಮಾಡುವಂಥ ಎಲ್ಲ ಕೆಲಸಗಳು ಆ ಅಂಗನವಾಡಿ ಟೀಚರ್ ಮಾಡೋ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಾರ್ಯಕರ್ತರ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸಿದರೂ ನಮಗೆ ತಿಂಗಳಿಗೆ ಬರೀ 50 ರೂಪಾಯಿ ಅಷ್ಟೇ ಪ್ರಭಾರವನ್ನು ನೀಡ್ತಾ ಇದ್ದಾರೆ. ಈಗಿನ ಕಾಲಘಟ್ಟದಲ್ಲಿ ಈ 50 ರೂಪಾಯಿ ಪ್ರಭಾರ ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ. ಸಾಮಾನ್ಯ ಪೂರ್ತಿ ಅಲ್ಲ ಅಂತಂದ್ರು ಅವರ ಮಾಸಿಕ ವೇತನದ ಅರ್ಧ ಭಾಗದಷ್ಟಾರು ಪ್ರಭಾರ ವೆಚ್ಚವನ್ನು ನಮಗೆ ಹೆಚ್ಚಳವಾಗಿ ಮಾಡಿ ಕೊಡಬೇಕು ಅಂತೇಳಿ ತಮಗೆ ವಿನಂತಿಸ್ತೀನಿ. ನಾನು ಸಾಗರ AITUC ಸಂಘಟನೆಯಿಂದ ಲಕ್ಷ್ಮಿ ಮಾತಾಡ್ತೇನೆ. ಈಗಾಗಲೇ ಅಂಗನವಾಡಿ ಕಾರ್ಯಕರ್ತ ಮತ್ತು ಸಹಾಯಕರು ಎಲ್ಲ ಕಡೆ ಕೆಲವು ಕಡೆ ಸಾಗರ ತಾಲೂಕಿನ ಖಾಲಿ ಇದ್ದಾವೆ. ನೆಕ್ಸ್ಟ್ ಹಂತದಲ್ಲಿ ಅದನ್ನು ಖಾಲಿ ಇದ್ದ ಕಡೆ ಎಲ್ಲ ಭರ್ತಿ ಮಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಕೆಲಸನ ಒಬ್ಬರೇ ಕಾರ್ಯಕರ್ತೆ ನಿರ್ವಹಿಸಬೇಕಾಗಿದ್ದು ತುಂಬ ಕಷ್ಟ ಆಗುತ್ತೆ. ವಿವಿಧ ಇಲಾಖೆಯ ಕೆಲಸಗಳನ್ನು ಕಾರ್ಯಕರ್ತೆ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಎರಡೂ ಕೆಲಸನೂ ಒಬ್ಬರೇ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಮತ್ತು ಹೊಸ ಟಾಟಾ ಕಲಿಕೆ ಏನು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಟಾಟಾ ಕಲಿಕೆಯನ್ನು ಏನು ಬಂದಿದ್ದಾರೆ ಅದಕ್ಕೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಕಾರ್ಯಕರ್ತೆ ಸ್ವಂತ ದುಡ್ಡಲ್ಲಿ ಹಾಕ್ಕೊಂಡು ಇದನ್ನ ಎಲ್ಲ ಸಾಮಗ್ರಿಗಳನ್ನ ತಂದು 8-10 ಸಾವಿರ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಈಗಾಗಲೇ ಸಂಬಳ ಇಲ್ಲ, ಮೊಟ್ಟೆ ದುಡ್ಡಿಲ್ಲ, ಎಲ್ಲದನ್ನೂ ಕಾರ್ಯಕರ್ತರೇ ನಿಭಾಯಿಸ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಕಷ್ಟದ ಪರಿಸ್ಥಿತಿ, ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಗುರುತಿಸಿ ನಮ್ಮ ಇಲಾಖೆಯವರು ಅದನ್ನು ಏನು ಪರಿಹಾರ ಮಾಡಬೇಕಂತ ಮತ್ತೆ ವಿವಿಧ ಇಲಾಖೆ ಜಾರಿಗೆ ಹೊಸ ಯೋಜನೆ ನಾವೇ ತರ್ತೀವಿ. ಈಗ ಗೃಹಲಕ್ಷ್ಮಿ ಆಗಲಿ ಅಥವಾ ಇದು ಜಾತಿ ಪ್ರಮಾಣ ಪತ್ರ ಹಂಚಿಕೆ ಆಗಲಿ ಎಲ್ಲ ಕೆಲಸದಲ್ಲೂ ನಾವು ಮಾಡಲ್ಲ ಅಂತ ಹೇಳ್ತಿಲ್ಲ, ಎಲ್ಲ ಕೆಲಸದಲ್ಲೂ ಕಾರ್ಯಕರ್ತರು ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕ ವೇತನ, ಅದಕ್ಕೆ ಗೌರವಿಸೋದಾಗಲಿ ಅಂಗನವಾಡಿ ಕಾರ್ಯಕರ್ತರು ಮಾಡಬೇಕು. ಆಮೇಲೆ ನೆಕ್ಸ್ಟ್ ಹಂತದಲ್ಲಿ 2023ರಲ್ಲಿ ಏನು ನಿವೃತ್ತಿ ಆಗಿದ್ರು ಅವ್ರಿಗೆ NPS ಹಣ ಇನ್ನೂ ಬಂದಿಲ್ಲ. ಆ ಹಣನ ಜಾರಿ ಮಾಡಬೇಕು. ಮತ್ತೆ ಉತ್ತಮವಾದ ಸಮವಸ್ತ್ರ ಕೊಡಬೇಕು. ನಮ್ಮನ್ನ ಕಾರ್ಯಕರ್ತೆಯರಂತ ಗುರುತಿಸೋದೇ ಸಮವಸ್ತ್ರದಿಂದ. ಸಮವಸ್ತ್ರನ ಒಟ್ಟು ಮಾಡಿ ಕೊಟ್ಟರೆ ನಾವು ಕೊಡ್ತೀವಿ, ಯಾಕೆ ವಾಪಸ್ ಮಾಡ್ತೀವಿ ಅಲ್ವಾ. ID ಕಾರ್ಡ್ ಜೊತೆಗೆ ಎಲ್ಲೇ ಹೋಗ್ಬೇಕಂದ್ರೂ ID ಕಾರ್ಡ್ ತುಂಬ ಅಗತ್ಯ ಇರುತ್ತೆ. ID ಕಾರ್ಡ್ನು ಕೊಡಬೇಕು. ಮತ್ತು ಸಕಾಲದಲ್ಲಿ ತುಂಬ ಸಿಂಗಲ್ ಪೇರೆಂಟ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಏನು ಮಾಡಬೇಕಂದ್ರೆ ಸಂಬಳನ 5ನೇ ತಾರೀಕು ಒಳಗೆ ಕಡ್ಡಾಯ ಹಾಕಬೇಕು. 3 ತಿಂಗಳ ಏನು ತ್ರೈಮಾಸಿಕ ಬಜೆಟ್ ಬರುತ್ತೆ ಅಂದ್ರೆ ಅದು ಪೂರ್ವಭಾವಿ ತಯಾರಿ ಮಾಡ್ಕೋಬೇಕು. ಆ ನಂತರ ನಮ್ಗೆ 5ನೇ ತಾರೀಕು ಅಮೌಂಟ್ ಏನು ಬರುತ್ತೆ ಅದನ್ನ ಹಾಕಬೇಕು ಅಂತ ಕೇಳ್ಕೊಳ್ತೀವಿ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.